ಸಿಹಳ್ಳಿ ಜಾತ್ರೆಯ ಅತಿ ಹೆಚ್ಚಿನ ರೇಟ್ ಪ್ರೈಜಸ್ಗಿರುವಂಥ ಎರಡಲ್ಲಿನ ಎತ್ತುಗಳಿವು ಹೆಂಗಿದಾವು. ಈ ಜಾತ್ರೆಗೆ ಹೈಯೆಸ್ಟ್ ಪ್ರೈಜಸ್ ಅಂತಂದ್ರೆ ಯಾವ್ದು ಬಂದಿರೋದು? ಹೈಯೆಸ್ಟ್ ರೇಟ್ ಹಸುಗಳು ಅಥವಾ ಎತ್ತುಗಳು? ಹೈಯೆಸ್ಟ್ ರೇಟ್ ಅಂದ್ರೆ ಇವು 14 ಲಕ್ಷ. ಓ ಇಲ್ಲೇ ಇಲ್ಲೇ ಐತೆ. ಇವೇನಣ್ಣ ಅವು 14 ಲಕ್ಷದ್ದು? 14 ಲಕ್ಷ. ಓಕೆ. ನಮ್ಮ ಸ್ನೇಹಿತರು ಮಾಯಪ್ಪನಹಳ್ಳಿ ಅಂದ್ಬಿಟ್ಟು ಬಸವಾಳ ಹೋಬಳಿ ಬೈರ ಅಂತ, ಮಂಡ್ಯ ಡಿಸ್ಟಿಕ್ ಅವ್ರು. ಹೆಂಗಾದ್ರೆ ಡಿಸ್ಟಿಕ್ ಕೇಳಿದೆ, ಸುಮಾರು ಜನ ಹೇಳಿದ್ರು ರಾಮೇಶಣ್ಣ ಚಪ್ರ ಅಂತಂದ್ರು. ಅಲ್ಲೇ ಅವೇ ಎಷ್ಟು ರೇಟ್ ಇರುವಂಥ ಹಸುಗಳು ದನಗಳು ಅಂತ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಭಾರಿ ದನಗಳ ಜಾತ್ರೆ ಅನ್ನೋದಕ್ಕೆ ಪಕ್ಕ ಆ್ಯಪ್ಟಾಗಿ ಸೂಟಬಲ್ ಆಗುವಂಥ ಹೆಸರು. ಈ ಜಾತ್ರೆ ಯಾವುದು ಅಂತಂದರೆ ಮೈಸೂರು ಡಿಸ್ಟಿಕ್ಕು, ನರಸೀಪುರ ತಾಲೂಕು, ಬನ್ನೂರು ಹೋಬಳಿ, ಸಿಹಳ್ಳಿ ಗ್ರಾಮ ಪಂಚಾಯಿತಿ, ಸಿಹಳ್ಳಿ ಗ್ರಾಮ. ನಮ್ಮೂರು ಇಲ್ಲೇ ಒಂದು 2.5 3 ಕಿಲೋಮೀಟ್ರು, ನೇರಳೆಕೆರೆ ಅಂತೇಳಿ. ಜಾತ್ರೆಗೆ ನಮ್ಮೂರವರು, ಪಟೇಲ್ರು, ಜೊತೆಗೆ ಸಾಕಷ್ಟು ಮನೆತಂದವರು ಇಲ್ಲಿ ಹಸುಗಳನ್ನ ಎತ್ತುಗಳನ್ನ ಕಟ್ತಾನೆ ಬಂದವ್ರೆ. ಅದರಲ್ಲಿ ನಮ್ಮ ರಮೇಶಣ್ಣ ಅಂತೇಳಿ, ಪೈಲ್ವಾನ್ ರಮೇಶಣ್ಣ ಅಂತ ನೋಡಿ, ಅಲ್ಲಿ ಹಸುಗೆ ತಿಂಡಿ ಕೊಡ್ತಾವ್ರೆ. ಇವ್ರದೇ ಸ್ವಂತ ಚಪ್ರ ಮಾಡಿ ಸಿಹಳ್ಳಿ ಜಾತ್ರೆಯಲ್ಲಿ. ರಮೇಶಣ್ಣನ ಚಪ್ರ ಅಂತಂದರೆ ಇದು ಫೇಮಸ್ ಆದಂಥ ಚಪ್ರ. ಇವರ ಸ್ನೇಹಿತರು ಬಳಗ, ಇವ್ರ ಪರಿಚಯಸ್ಥರು ಬಳಗ, ಅವರೆಲ್ಲ ಸಾಕಷ್ಟು ಜನ 16 ಜೊತೆ ದನಗಳು ಎತ್ತುಗಳನ್ನ ಕಟ್ತಾರೆ. ಹಂಗಾಗಿ ಈ ಚಪ್ರ ತುಂಬ ಹೆಸರಾದಂಥದ್ದು. ಈ ಇಡೀ ಸಿಹಳ್ಳಿ ಜಾತ್ರೆಗೇ ಅತಿ ಹೆಚ್ಚು ಪ್ರೈಜಸ್ಸು, ಬೆಲೆ ಬಾಳುವಂಥ ಎತ್ತುಗಳವೆ. ಅಂದರೆ ಕಡಿಮೆ ಅಂತಂದ್ರೂ 14 ಲಕ್ಷ ಚಿಲ್ಲರೆ ಏನೋ ಆ ಎತ್ತುಗಳಿಗೆ ಪ್ರೈಜು ಅಂತ ಹೇಳ್ತಾರೆ. ಅದನ್ನು ಅಲ್ಲೇ ನೋಡುವ ಬನ್ನಿ, ತೋರಿಸ್ತೀನಿ ಹೆಂಗವೆ ಆ ಎತ್ತುಗಳು ಅಂತ. ನೋಡಿ ಸ್ನೇಹಿತರೆ, ಈ ಎತ್ತುಗಳೇ ಅದ್ದೂರಿ ಕೂಟ. ಅಷ್ಟು ಸುಲಭ ಅಲ್ಲ ಇಷ್ಟು ಪ್ರೈಜಸ್ ಕೊಟ್ಟು ಒಂದು ಎತ್ತುಗಳು ಹಸುಗಳನ್ನ ಸಾಕುವಂಥದ್ದು. ಇದು ಹಳ್ಳಿಕಾರ ಎತ್ತುಗಳಲ್ಲಿ ಹಸನ್ ಬಣ್ಣ ಅಂತ ಹೇಳ್ತಾರೆ. ನೋಡಿ ಏನು ನಿಂತ್ಕೊಂಡ್ರೆ ಹಂಗೆ ಹೆಂಗೆ ಕಾಣುತ್ತೆ ಅಂದರೆ ಒಂದು ಸ್ವಲ್ಪ ಎತ್ತು. ಈಗ ಎರಡಲ್ಲಂತೆ ಈ ಎತ್ತುಗಳಿಗೆ ನೋಡೋದೇ ಒಂದು ಚೆಂದ. ಎಷ್ಟು ಕೋಟಿ ಖರ್ಚು ಮಾಡಿ ಅಲಂಕಾರ ಮಾಡಿದ್ರು ಒಂದು ಎತ್ತನ್ನು ಹೊಡ್ಕೊಳ್ಳುವಂಥ ಅಲಂಕಾರ. ಅದು ಚಂದನೇ ಚೆಂದ. ಅದು ಗತ್ತು ನೋಡಿ ಹಂಗೆ ಒಂದು ಸ್ವಲ್ಪ ಹಿಂಗಿದೆ ನೋಡಿ ಮುಖಭಾವ. ಚಿನ್ನ, ವಜ್ರ, ವೈಡೂರ್ಯ ಯಾವುದು ಹೋಲಿಕೆ ಮಾಡ್ತೀರಿ ಇದನ್ನು? ಹೆಂಗೆ ಕಾಣ್ತವಣ ಹಂಗೆ ಸೂಪರ್. ನಮ್ಮ ರಮೇಶಣ್ಣ ಸ್ನೇಹಿತರೆ, ಮಂಡ್ಯ ಡಿಸ್ಟಿಕ್ಕು, ಬಸರಾಳು ಹೋಬಳಿ, ಮಾಯಿಗನಹಳ್ಳಿ ಗ್ರಾಮದವ್ರಂತೆ ಅವರು. ಪಾಪ ಎಲ್ಲ ಊಟಕ್ಕೇನೋ ಹೋಗೋರೆ. ಒಳ್ಳೆ ಎತ್ತುಗಳು ಕಟ್ಟೋರೆ ಮಾತ್ರ, ಎರಡಲ್ಲಿನ ಎತ್ತುಗಳು. ಅವ್ರು ನೋಡೋದೇ ಒಂದು ಚೆಂದ. ಪ್ರೈಸ್ಗೆ ಆಯ್ಕೆ ಆಗವೆ, ಬಟ್ ಯಾವ ಪ್ರೈಸ್ ಸಿಗುತ್ತೆ ಗೊತ್ತಿಲ್ಲ. ನಾಳೆ ಇದ್ದದಂತೆ ಅದು ನೋಡುವ.